ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೇಬಿ ಏನು ಮಾಡೋಕ್ಕೆ ಇದು ಮಾಡ್ತಿದ್ದೆ? ಅಲ್ಕೆ ಶಾವ್ಗೆ. ಮತ್ತು ಏನೇನು ತಗೊಂಡಿದ್ದೀರಾ? ಗೋಡಂಬಿ ದ್ರಾಕ್ಷಿ ಇವೆಂತಕ್ಕೆ ಸುಮ್ಮನೆ ತಗೊಂಡಿರೋದು. ನಮ್ಮ ಕೆಂಪಿಗೆ ಅಂತ ಡ್ರೈ ಫ್ರೂಟ್ಸ್ ತಂದು ಅವ್ರು ತಿಂತಿಲ್ಲ, ಹಾಗಾಗಿ ಟ್ರೈ ಟು ಹಾಕಿರ ಅಷ್ಟೇ. ಓಕೆ, ಇವನ್ನೆಲ್ಲ ಚಾಪ್ ಮಾಡ್ಕೊಂಡಾದ್ಮೇಲೆ ಸಿಗೋಣ. ಇದನ್ನೂ ಹಾಕ್ತಾರೆ, ಸುಮ್ಮನೆ ಹಾಕೋದು. ಟೇಸ್ಟ್ ಚೆನ್ನಾಗಿ ಬರುತ್ತಾ ಫಸ್ಟ್ ಟೈಮು? ಹಾಲ್ಕಿರಿಗೆ ಬೇಕಾಗಿರುವ ಐಟಮ್ಸ್: ಶಾವ್ಗೆ ಇದೆಷ್ಟು ಗ್ರಾಮ್ ಐತೆ? 150 ಗ್ರಾಮು. ಆಮೇಲೆ ದ್ರಾಕ್ಷಿ, ಗೋಡಂಬಿ, ಇದಕ್ಕೇನಂತಾರಪ್ಪ? ಡ್ರೈ ಫ್ರೂಟ್ಸ್. ಇದು ಡ್ರೈ ಸ್ಟ್ರಾಬೆರಿ. ಇದು ಆಪ್ಷನಲ್ಲು, ನೋಡಿದ್ದೀವಿ, ನೋಡೋಣ ಹೆಂಗೆ ಬರುತ್ತೆ ಟೇಸ್ಟ್ ಅಂತ ತೊಗೊಂಡಿರೋದು. ಆಮೇಲೆ ಸಕ್ಕರೆ, ಆಮೇಲೆ ಗುಡ್ ಲೈಫ್ ಆಲ್ ತಗೊಂಡಿದ್ದೀವಿ. ನೀವೇನು ಮಾಡ್ತಿದ್ದೀರಾ ಇಲ್ಲಿ? ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಕ್ಕೆ ಬಂದಿರಾ? ಎಲ್ಲ ತಿಂದಾಕ್ತೀರಾ ನೀವು? ನಿಮಗೆ ಪಾಯಸ ಬೇಕಾ? ನಿಧಾನ. ಅಯ್ಯೋ ನಿಧಾನಕ್ಕೆ ತಿನ್ನಿ. ತಿನ್ನಿ. ವೆರಿ ಗುಡ್ ಗರ್ಲ್. ಉಪ್ಪ ಇಲ್ಲ, ಹಾಗಾಗಿ ಎಣ್ಣೆ ಆಮೇಲೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೋಬೇಕು. ಅದನ್ನು ಹಾಕ್ಕೊಂಡು ಹುರ್ಕೊಂಡ್ರೆ ಬೇಗ ಇದಕ್ಕೆಲ್ಲ ಡಂಪ್ ಮಾಡ್ಕೋಬೇಕು. ಇದನ್ನು ಸೈಡಿಗೆ ಇಟ್ಕೊಂಡು ಆಮೇಲೆ ಹಚ್ಕೊಂಡು ಹಾಲು ಇದುಳಿಕೆ ಹಾಕೊಂತೀರ ಕಾಯೋಕ್ಕೆ? ಹಾಲು ಇದುಳಿಕೆ ಹಾಕ್ಕೊಂಡು ಕಾಯೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಳ್ಳೋದು. ಇದು ಗುಡ್ ಲೈಫ್, ಹಾಗಾಗಿ ಗಟ್ಟಿ ಇರುತ್ತೆ ಹಾಲು, ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ಳೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋದು. ಸಕ್ಕರೆ ಹಾಕೊಳ್ಳೋದು. ಹಾಕಾದ್ಮೇಲೆ ಹಾಕೋಬೇಕು, ಹಂಗೆ ಹಾಕೋದು. ಯಾವಾಗಲಾದ್ರೂ ಹಾಕೋಬೋದಾ? ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕೊಳ್ಳೋದು. ಸ್ವೀಟ್ಸ್ ಹಾಕೋಬಿಟ್ಟು ಇನ್ನೊಂದು ಸ್ವಲ್ಪ ಬೇಕು ಅನ್ಸಲ್ವ? ಗ್ಯಾಪಲ್ಲಿ ಗುಂಡು ಈ ಥರ ತರಲೆ ಮಾಡ್ತಾರೆ ಅವ್ರ ಪಪ್ಪಂಗೆ. ಏನೋ ಮಾಡಾಕ್ಬಿಡುತ್ತೆ, ಅದು ಬೀಳಿಸ್ಕೊಂತೀರ. ಬನ್ನಿ, ನೀವು ಆಟಾಡೋಗಿ. ಪಾಯಸ ತಿಂತೀರಾ ನೀವು? ಹಾಂ, ಬನ್ನಿ ಈ ಕಡೆ. ಏನು ಕಿವಿ ಸಿಗಾಕೊಂಡಿತ್ತ ಅಲ್ಲಿಯಾ? ಹೋಲಿ ಬಿಡು. ಆ ಸಂದಿಗೆ ಹೋಗೋಕ್ಕಾಗುತ್ತಾ ನೀವು? ಹೋಗ್ಬಾರ್ದು. ಆಮೇಲೆ ಹೆಂಗ್ ಬಿಚ್ಚತ್ರಿ? ಆಯಿಲ್ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಆಮೇಲೆ ಶಾವಿಗೆ ಹಾಕಬೇಕು. ಇಟ್ಕೊಂಡಿದ್ದಾರೆ ಬೇಬಿ. ಇನ್ನೂ ಎಷ್ಟೊತ್ತದು? ಸ್ಲೋ ಇಟ್ಟಿದ್ಯಾ, ಹಂಗಾಗಿ ಅದು ಕುದೀತಿಲ್ಲ ತಾನೇ. ಅಪ್ಪ ಮಗಳು ಕುಕ್ಕಿಂಗ್ ಮಾಡ್ತಿದ್ದಾರೆ. ಹಾಲ್ಕೀರ್ ಪಾಯಸ ಮಾಡ್ತಾ ಇದ್ದಾರೆ. ಗುಂಡು, ನೀವು ಇಳಿಯಲ್ವಾ ಕೆಳಗೆ? ಅಪ್ಪ ಈಗಲೇ ಡ್ರೈ ಫ್ರೂಟ್ಸ್ ಹಾಕ್ಬೇಡ. ಅವ್ರು ತಿನ್ನಲ್ಲ ನೋಡು, ಉಗೀತಾರೆ. ತಿಂದಿಲ್ಲ ಅಂದರೆ ನೀವು ತಿನ್ಕೊಳೋದು. ಈಗ ಶಾವಿಗೆ ಹಾಕೋದು. ಅಪ್ಪ ಇದನ್ನ ಹುರ್ಕೊಳ್ಳಿಲ್ಲ ಶಾವಿಗೆನ? ಇದನ್ನ ಶಾವಿಗೆ ಹುರ್ಕೊಂಡಿಲ್ಲ ಅಪ್ಪಿ? ರೋಸ್ಟೆಡ್ ಇದೆ. ರೋಸ್ಟೆಡ್.
ಹಾಗಾಗಿ ಓದ್ಕೊಂಡಿಲ್ಲ. ಹಾಲು ಕಮ್ಮಿ ಆಗಲ್ಲ. ಜಾಸ್ತಿ ಆಯ್ತು. ಈಗ ಅದರಲ್ಲಿ ಬೇಯಬೇಕಾ? 5 ಮಿನಿಟ್ಸ್ ಅಲ್ಲಿ. ಅಪ್ಪಿ ಇದು ಬಿದ್ಮೇಲೆ ಹಾಕೋದಲ್ಲ, ಈಗಲೇ ಹಾಕದ ಕ್ಲೀನಾಗಿ. ಅದನ್ನು ಬೇಯಲಿ ಅಂತನಾ? ಹಂಗ ನಿಮ್ದು ಸರಿ. ಲೋ ಫ್ರೈ ಮಾಡಿ ಚೆನ್ನಾಗಿ ಬೇಯುತ್ತೆ. ಈಗ ಅದಾಗೋವರೆಗೂ ಇವರಿಬ್ಬರು ರೆಸ್ಟ್ ಮಾಡ್ತಾ ಇದ್ದಾರೆ. ಗುಡ್ ನೈಟಾ ಗುಂಡು? ಗುಡ್ ನೈಟಾ? ಗುಡ್ ನೈಟ್. ಸ್ವಲ್ಪ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ಟೇಸ್ಟು ಹಂಗೆ ಇರುತ್ತೆ ಅಂದ್ಕೊಂಡಿದ್ದೆ. ನೋಡೋಣ. ಸೂಪರ್ 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 ಸೂಪರ್. ಸಾಕು ಆಯ್ತಲ್ಲ? ಹಾಕೊಂಡ್ಮೇಲೆ ಹಾಕೊಂಡ್ಮೇಲೆ ತಿನ್ಬೇಕಾ? ಬಿಸಿ ಬಿಸಿಯಲ್ಲಿ ಕುಕ್ ಮಾಡ್ಕೊಂಡು ತಿಂದರೆ ಅಷ್ಟು ಟೇಸ್ಟ್. ಚೂರು ವಾಯ್ಸ್ ಜೋರಾಗಿ ಹೇಳ್ತೀರಾ? ಹಾಕೊಂಡ್ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ, ತಿನ್ನೋಣ. ಬಾಯಲ್ಲಿ ನೀರು ಬತ್ತಿದೆ. ಡೌನ್ ಆಗಿದೆ ಅಂದ್ರೆ ನಂಬ್ತೀರಾ? ಮಧ್ಯಾಹ್ನ 1 ಗಂಟೆ ಆಗಿತ್ತು. ಅಲ್ಲೇ ಅಕ್ಕಿ ಟೇಸ್ಟ್ ನೋಡೋಣ. ಗುಂಡು ಏನು ತಂದಿದ್ದಾರೆ ನೋಡು. ನಿಮ್ಗೆ ಅದ್ರಲ್ಲಿ ಹಾಕಣ? ಬನ್ನಿ ಪಾಯಸ ತಿನ್ ಬನ್ನಿ. ಪಾಯಸ ತಿನ್ ಬನ್ನಿ. ಒಟ್ಟು ಬನ್ನಿ ಪಾಯಸ ತಿನ್ ಬನ್ನಿ. ಗುಂಡು ಟೇಸ್ಟ್ ಹೆಂಗಿದೆ ಹೇಳಿ? ಯಾಕೆ ಹೇಳ್ತಿದ್ದಾರೆ? ಪಾಯಸ ಬೇಕಂತ ಸುಡ್ತಿದ್ದೆ. ಆರೈತೆ ತಗೊಳ್ಳಿ. ಬೇಡ. ಟೇಸ್ಟ್ ನೋಡಿ. ಚೆನ್ನಾಯ್ತಾ? ಬನ್ನಿ. ಸೂಪರಾ? ಓಕೆ. ಕೈಗೆಲ್ಲ ಆಗಿತ್ತು ಅನ್ಸುತ್ತೆ. ಅವ್ರದ್ದು ಹೆಂಗಿದೆಯಪ್ಪ? ಸೂಪರಾ? ಅವ್ರಿಗೆ ಇಷ್ಟ ಆಗ್ಬಿಟ್ಟೈತೆ ಹಂಗಾರೆ. ಬಾಯ್. ಅನುಷಾ SM ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.